ಮಾನವೀಯತೆಯ ಪ್ರತಿರೂಪ ಸೇಂಟ್ ಮದರ್ ತೆರೇಸಾ ಅವರ 27ನೇ ಸಂಸ್ಮರಣಾ ದಿನಾಚರಣೆಯ ಅಂಗವಾಗಿ ಸಂವಿಧಾನದ ಆಶಯಗಳಲ್ಲಿ ಪ್ರೀತಿ ಸಹಬಾಳ್ವೆಯ ಪಯಣ ವಿಚಾರ ಸಂಕಿರಣವು ನಗರದ ಕುದ್ಬುಲ್ ರಂಗರಾವ್ ಪುರಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಾಜಿ ಜಿಲ್ಲಾಧಿಕಾರಿ ಸಂಸದ ಸಸಿಕಾಂತ್ ಸೆಂಥಿಲ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ದೇಶದ ಸಂವಿಧಾನದಲ್ಲಿ ಸಮಾನತೆಯನ್ನು ಅಳವಡಿಸಿದ್ದು, ಅದೇ ಆಧಾರದಲ್ಲಿ ಭಾರತ ದೇಶ ಮುನ್ನಡೆಯುತ್ತಿದೆ. ಅದಕ್ಕೆ ನಾವೆಲ್ಲರೂ ಈ ದೇಶದಲ್ಲಿ ಸಂತೋಷದಿಂದ ಬಾಳಲು ಸಾಧ್ಯವಾಗಿದೆ. ದೇವರು ಸಂವಿಧಾನದ ರೂಪದಲ್ಲಿ ನಮ್ಮ ನಡುವೆ ಇದ್ದಾರೆ. ವಿವಿಧತೆಯಲ್ಲಿ ಏಕತೆಗೆ ಅತಿ ಮುಖ್ಯ ನೆಲೆ ಮಂಗಳೂರು ಆಗಿದ್ದು, ಶಾಂತಿ ನೆಮ್ಮದಿಗೆ ಅನುಗುಣವಾಗಿ ರಾಜಕೀಯ ಮಾಡಿ ಎಂದು ಹೇಳಿದರು. ಮದರ್ ತೆರೇಸಾ stood for something. What is that? ಅದು ನಾವು ಅರ್ಥ ಮಾಡ್ಕೋಬೇಕು. ಮದರ್ ತೆರೇಸಾ ಮಾತ್ರ ಅಲ್ಲ, ಈ ದೇಶದಲ್ಲಿ ತುಂಬಾ ವರ್ಷದಿಂದ ಒಂದು ಫೈಟ್ ನಡೀತಾ ಇದೆ. ನಿಮ್ಗೆಲ್ಲ ಅದು ಗೊತ್ತಿದೆಯಾ ನನಗೆ ಗೊತ್ತಿಲ್ಲ, ಆದ್ರೆ ಒಂದು ದೊಡ್ಡ ಫೈಟ್ ನಡೀತಾ ಇದೆ. ಅದು ಏನಂದ್ರೆ ಎರಡು ಮೈಂಡ್ ಸೆಟ್ ಇದೆ. ಸ್ವತಂತ್ರ ಹೋರಾಟ ಕೂಡ ನೀವು ಬಹಳ ಜನ ಕೇಳಿದ್ರೆ ಏನ್ ಹೇಳ್ತಾರೆ, ಈ ಬ್ರಿಟಿಷ್ನರಿಗೆ ವಿರುದ್ಧವಾಗಿ ನಾವು ಸ್ವತಂತ್ರ ಹೋರಾಟ ಮಾಡಿದೀವಿ ಅಂತ ಹೇಳ್ತಾರೆ. ಆದ್ರೆ ನಾನು ಹಾಗೆ ತರ ನೋಡ್ತಾ ಇಲ್ಲ. ಬ್ರಿಟಿಷ್ನರ ಜೊತೆಗೆ ಅವರಿಗೆ ವಿರುದ್ಧವಾಗಿ ಮಾಡಿದೀವಿ, ಹೌದು, ಅದು ಒಂದು 30% ಮಾತ್ರ. ಆದ್ರೆ 70% ನಾವು ಈ ಸಮಾನತೆಗೋಸ್ಕರನೂ ಆ ಹೋರಾಟವನ್ನು ಮಾಡಿದ್ವಿ. ಆದ್ರೆ ಈ ಬ್ರಿಟಿಷ್ ಅವರು ಹೋದ ಮೇಲೆ ಈ ದೇಶ ಹೇಗಿರ್ಬೇಕು, ಹಾಗೇನೆ ಇರಬೇಕಾ, ಈಗ ಆಗಬೇಕಾ? ಸೊ ನಾವು ಈಗ ಆಗಬೇಕು ಅಂತ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಹೋರಾಟ ಮಾಡಿದ್ವಿ. ಸೊ ಹಾಗಾಗಿ ಸ್ವತಂತ್ರ ಹೋರಾಟ ಇದೆಯಲ್ಲ, ಅದು ಸಮಾನತೆಗೋಸ್ಕರ ಮಾಡಿರುವ ಹೋರಾಟ. ಅದು ಯಾವುದೋ ಬ್ರಿಟಿಷ್ ವಿರುದ್ಧವಾಗಿ ಮಾಡಿರೋದು ಮಾತ್ರ ಇಲ್ಲ. ನೀವು ಬೇರೆಯವರು, ನಾನು ಬೇರೆಯವನು, ಬಟ್ ನಿಮ್ಮ ಬೇರೆತನವನ್ನು ನಾನು ಆಚರಣೆ ಮಾಡ್ತೀನಿ ಅಂತ ಒಂದು ಐಡಿಯಾ ಇಸ್ ದ ಐಡಿಯಾ ಆಫ್ ಇಂಡಿಯಾ. ಅದಕ್ಕೆ ನೀವು ನೋಡಿದ್ರೆ ನಮ್ಮ ಊರಲ್ಲಿ ಕ್ರಿಸ್ಮಸ್ ಆದ್ರೆ ಕ್ಯಾರಲ್ ಶುರುವಾಗ್ತದೆ. ನಾವೆಲ್ಲರೂ ಹೋಗ್ತೀವಿ ಕ್ಯಾರಲ್ಗೆ. ಅದು ಏನ್ ಹಾಡೋ ನಮ್ಗೆ ಗೊತ್ತಿಲ್ಲ, ನಾವು ಹೋಗ್ತೀವಿ. ಆದ್ರೆ ನಮಗೊಂದು ಸಂತೋಷ. ದಿವಾಲಿ ನಡೀತದೆ, ಎಲ್ಲರೂ ಬಂದು ಆಚರಣೆ ಮಾಡ್ತಾರೆ, ಅದು ಒಂದು ಸಂತೋಷ. ಎಲ್ಲರಿಗೊಂದು ಆಚರಣೆ ಮಾಡೋದು, ಮಕ್ಕಳಿಗೆಲ್ಲ. ರಂಜಾನ್ ಆಗ್ತದೆ, ನಾವೆಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ. ಈ ಡಿಫರೆನ್ಸಸ್ ಅನ್ನು ಸೆಲೆಬ್ರೇಟ್ ಮಾಡುವ ಒಂದು ಮನಸ್ಥಿತಿ ಅಲ್ಲ, ದಿಸ್ ಇಸ್ ಇಂಡಿಯಾ. ದಿಸ್ ಇಸ್ ಕಾಲ್ಡ್ ದ ಐಡಿಯಾ ಆಫ್ ಇಂಡಿಯಾ. ಸೊ ಈ ಐಡಿಯಾ ಆಫ್ ಇಂಡಿಯಾವನ್ನು ನೀವೆಲ್ಲ ಒಪ್ತೀರಾ ಇಲ್ವಾ? ಒಪ್ತೀವಲ್ಲ. ಈ ಐಡಿಯಾ ಆಫ್ ಇಂಡಿಯಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ, ಅಮೇಜಿಂಗ್. ಇದು ಪ್ರಪಂಚದಲ್ಲಿ ಇಷ್ಟು ವಿಭಿನ್ನತೆಯನ್ನು ಆಚರಣೆ ಮಾಡುವ ದೇಶ ಇಲ್ಲ. ಸೊ ಹಾಗಾಗಿ ನಾವು ಒಂದು ಸಂವಿಧಾನ ಮಾಡಿದ್ದೇವೆ. ಆ ಸಂವಿಧಾನದಲ್ಲೇ ಇದು ಸೆಲೆಬ್ರೇಷನ್, ಈಕ್ವಿಟಿ ಎಲ್ಲವನ್ನು ನಾವು ಅಲ್ಲಿ ಕೋಡಿಫೈ ಮಾಡಿಬಿಟ್ಟಿದ್ವಿ. ಆ ಸಂವಿಧಾನದ ಮೇಲೆ ಈ 50-70 ವರ್ಷ ನಮ್ಮ ದೇಶ ನಡೀತಾ ಇದೆ. ಅದಕ್ಕೆ ನಾವೆಲ್ಲರೂ ಸುಖವಾಗಿ, ಹ್ಯಾಪಿಯಾಗಿ ಇರ್ತೇವೆ. ಯು ಸೆಲೆಬ್ರೇಟ್ ಈಚ್ ಅದರ್, ಡೋಂಟ್ ಟಾಲರೇಟ್. ಅಂದ್ರೆ ನಾವು ಸಹಿಸ್ಕೊಳ್ತೀವಿ ಅಂತಲ್ಲ, ನಾವು ಆಚರಣೆ ಮಾಡಬೇಕು ನಮ್ಮ ಡಿಫರೆನ್ಸ್ ಅನ್ನು. ಅದೇ ಐಡಿಯಾ ಆಫ್ ಇಂಡಿಯಾ. ದಟ್ ಈಸ್ ದಿ ಐಡಿಯಾ ಆಫ್ ಮ್ಯಾಂಗ್ಳೂರ್. ನಾನ್ ನೋಡಿರೋವರೆಗೆ ಮ್ಯಾಂಗ್ಳೂರ್ಗಿಂತ ವಿಭಿನ್ನತೆ ನಾನು ಎಲ್ಲಿನೂ ನೋಡಿಲ್ಲ. ಒಂದೇ ಸ್ಟ್ರೀಟ್ ಅಲ್ಲಿ, ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ, ಒಂದೇ ಎಲ್ಲ ಡಿಫರೆಂಟ್ ಟೈಪ್ ಆಫ್ ಪೀಪಲ್. That is why I keep saying Mangalore is a city state. ಇದೇ ವೇಳೆ ಮಾಜಿ ಜಿಲ್ಲಾಧಿಕಾರಿ ಸಂಸದ ಸಸಿಕಾಂತ್ ಸೆಂಥಿಲ್ ಅವರನ್ನ ಸನ್ಮಾನಿಸಲಾಯಿತು. ವಿಧಾನ ಪರಿಷತ್ನ ಸದಸ್ಯರಾದ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿ, ನಾವೆಲ್ಲರೂ ಸಮಾನರು ಎಂಬುದು ಸಾರುವುದೇ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡಲು ಪ್ರಯತ್ನಗಳು ನಡೆಯುತ್ತಿರುವುದು ವಿಷಾದನೀಯ ಸಂಗತಿ. ಅಂತಾರಾಷ್ಟ್ರೀಯ ಮಟ್ಟದ ಸೂಚ್ಯಂಕಗಳನ್ನು ಗಮನಿಸಿದಾಗ ಧಾರ್ಮಿಕ ಸ್ವಾತಂತ್ರ್ಯ ಕುಸಿದಿದೆ ಎಂಬುದು ಗೊತ್ತಾಗುತ್ತಿದೆ. ಹಿಂದೂ ರಾಷ್ಟ್ರೀಯವಾದದ ಮೂಲಕ ಬಿಜೆಪಿ ವ್ಯವಸ್ಥಿತವಾಗಿ ಸ್ವತಂತ್ರವನ್ನು ಹಾಳುಗೆಡವಲು ಪ್ರಯತ್ನ ಮಾಡುತ್ತಿದೆ ಎಂದು ಹೇಳಿದರು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಹ ಅವಕಾಶ ಇದೆ. ಆ ಪ್ರಜಾಪ್ರಭುತ್ವದಲ್ಲಿ
ಅದನ್ನ ಬುಡಮೇಲು ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ನಡೀತಾ ಇದೆ. ನೀವು ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಸೂಚ್ಯಂಕಗಳನ್ನು ನೋಡಿದಾಗ ಧಾರ್ಮಿಕ ಸ್ವಾತಂತ್ರ್ಯ ಕುಸಿದಿದೆ, ನಮ್ಮ ಸಂವಿಧಾನದಲ್ಲಿದೆ. ಯು ಕ್ಯಾನ್ ಪ್ರೀಚ್, ಪ್ರಾಕ್ಟೀಸ್, ಬಿಲೀವ್ ಎನಿ ರಿಲಿಜನ್ ಯು ಲೈಕ್. ಆದ್ರಿಂದ ಧಾರ್ಮಿಕ ಸ್ವಾತಂತ್ರ್ಯ ಕುಸಿದಿದೆ. ಪ್ರಜಾಪ್ರಭುತ್ವ ಸೂಚ್ಯಂಕದಲ್ಲಿ 104ನೇ ಸ್ಥಾನಕ್ಕೆ ಹೋಗಿದೆ. ದೋ ವಿ ಆರ್ ದಿ ಲಾರ್ಜೆಸ್ಟ್ ಡೆಮೋಕ್ರಸಿ, not the oldest. We are the largest democracy with one of the biggest constitution. ಈ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರವಾದ ಮೂಲಕ ಬಿಜೆಪಿ ವ್ಯವಸ್ಥಿತವಾಗಿ ಸ್ವತಂತ್ರವನ್ನ ಹಾಳುಗೆಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ವ್ಯವಸ್ಥಿತವಾಗಿ ಸಂವಿಧಾನವನ್ನ ನುಚ್ಚುನೂರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ಎಚ್ಚೆತ್ತುಕೊಳ್ಬೇಕು. 78 ವರ್ಷದಲ್ಲಿ ಸಂವಿಧಾನ ಬಂದು 75 ವರ್ಷ ಆಗಿದೆ. 75 ವರ್ಷದಲ್ಲಿ ಸಂವಿಧಾನ ನಮ್ಗೇನು ಮಾಡಿದೆ ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ಸಂವಿಧಾನ ಇಲ್ಲದಿರೋ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿದೆ, ಅಲ್ಪಸಂಖ್ಯಾತರ ಮತ್ತು ಸಮಾಜದ ದುರ್ಬಲ ವರ್ಗಗಳ ಪ್ರಜಾಸತ್ತಾತ್ಮಕ ಹಕ್ಕುಗಳ ಉಲ್ಲಂಘನೆಗೆ ನಿರ್ಭೀತವಾಗಿ ವಾತಾವರಣವನ್ನು ಬಿಜೆಪಿ ಆಳ್ವಿಕೆಯಲ್ಲಿ ಸೃಷ್ಟಿ ಮಾಡಿದೆ. ಸಾಮಾಜಿಕ ಚಿಂತಕರು ಹಾಗೂ ಸಾಹಿತಿ ಆಯಿಷಾ ಫರ್ಜಾನಾ ಯುಟಿ ಅವರು ಮಾತನಾಡಿ, ಮದರ್ ತೆರೇಸಾ ಅವರ ಮಾನವೀಯ ಗುಣಗಳು ಮತ್ತು ಮೌಲ್ಯಗಳ ಬಗ್ಗೆ ವಿಚಾರ ಮಂಡಿಸಿದ್ರು. ಜೀವನದಲ್ಲಿ ದುಃಖ ಅನ್ನುವಂಥದ್ದು ಇದೆ, ಅದನ್ನು ಗುರುತಿಸಬೇಕು. ಹಾಗೇನೆ ಮೈತ್ರಿ ಮತ್ತು ಕಾರುಣ್ಯದಿಂದ ಅದನ್ನು ನಾವು ತಡೆ ಹಿಡಿಯಬೇಕು ಅಂತ ಬುದ್ಧ ಹೇಳ್ತಾನೆ. ಆ ಬುದ್ಧನ ಯಥಾವತ್ ಪ್ರಾಕ್ಟಿಷನರ್ ಆಗಿ ನಮಗೆ ಜೀಸಸ್ ಕಾಣಿಸ್ತಾರೆ. ಆ ಜೀಸಸ್ ಏನು ಬೋಧಿಸ್ತಾರೆ ಅದನ್ನ ಬಾಳಿ ಬದುಕಿ ತೋರಿಸಿದ ಒಂದು ಮಹಾನ್ ಚೈತನ್ಯ ತಾಯಿ ತೆರೇಸಾ. ಯಾಕಂದ್ರೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ನಮ್ಮದೇ ಒಂದು ಕಣ್ಣು, ಅಲ್ಲೇ ಸುನಾಮಿ, ನಮ್ಮ ಕಷ್ಟ ಸುಖ ಬೇಡಿಕೆ ನಿರೀಕ್ಷೆಗಳು ಅವಮಾನ ತಲ್ಲನ ಬಹಳಷ್ಟು ತುಮುಲಗಳನ್ನು ಇಟ್ಕೊಂಡು ನಮ್ಮ ಜೀವನದ ಸುನಾಮಿ ಸುತ್ತಾ ಇರ್ತದೆ. ಆದರೆ ಆ ತಾಯಿಯ ಜೀವನ ಸುತ್ತಿರುವಂಥದ್ದು ಬಡ ಜನರ ಜೊತೆಗೆ, ದೀನದಲಿತರ ಜೊತೆಗೆ, ಕಷ್ಟ ಕಾರ್ಪಣ್ಯಗಳನ್ನುಳ್ಳ ಜೊತೆಗೆ, ಕುಷ್ಠರೋಗಿಗಳ ಜೊತೆಗೆ, ಮಾನಸಿಕ ವಿಕಲರ ಜೊತೆಗೆ, ಬುದ್ಧಿಮಾಂದ್ಯರ ಜೊತೆಗೆ, ಸಾಯಲು ಅದೇನು ಪ್ರಾಣ ಪಕ್ಷಿ ಬಿಡಲು ಸಿದ್ಧರಾಗುತ್ತಾ ಇರುವಂತಹ ಮರಣೋನ್ಮುಖ ವ್ಯಕ್ತಿಗಳ ಜೊತೆಗೆ ಆ ತಾಯಿ ತನ್ನ ಜೀವನವನ್ನ ಪೂರ್ತಿಯಾಗಿ ಕಳೀತಾಳೆ. ಒಂದು ಅಬ್ಸರ್ವೇಷನ್, ನಾನೊಬ್ಬ ಮಹಿಳೆಯಾಗಿ ಖಂಡಿತವಾಗ್ಲೂ ಮಹಿಳಾ ಚಿಂತನೆಯಾಗಿ ನನ್ನದು ಯೋಚನೆ ಡೈರೆಕ್ಟ್ ಇದ್ರೆ ಈ ಕಡೆಯಿಂದ ಇದ್ದೇ ಇರ್ತದೆ. ಯಾಕಂತ ಹೇಳಿದ್ರೆ ಇವಾಗ ಬೇರೆ ಬೇರೆ ಧರ್ಮದಲ್ಲಿ ಅಂದ್ರೆ ಧರ್ಮವನ್ನು ನಾನು ತುಂಬಾ ತುಲನಾತ್ಮಕವಾಗಿ ಕಂಪ್ಯಾರಿಟಿವ್ಲಿ ನೋಡುವಂತ ಒಂದು ಅಭ್ಯಾಸ ನನಗಿದೆ. ಹಾಗಾಗಿ ಇವಾಗ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ರೀತಿಯ ಒಂದು ವ್ಯಾಲ್ಯೂ ಸಿಸ್ಟಮ್ ಇರ್ತದೆ, ಎಲ್ಲವೂ ಚೆನ್ನಾಗಿರ್ತದೆ, ಕೆಲವೊಂದು ಚರ್ಚಾರ್ಹ ಇರ್ತದೆ, ಇದಕ್ಕೆ ಯಾರು ಹೊರತಲ್ಲ. ಇನ್ನೊಂದು ಕಡೆ ಮಹಿಳೆಯರು ಯಾವತ್ತು ಮೋಕ್ಷಕ್ಕೆ ಅಡ್ಡ ಹಾಗೆ ಸನ್ಯಾಸಿಗಳು ದೇವರ ಭಜನೆ ಮಾಡ್ತಾ ಇದ್ರೆ ದೇವರ ಹತ್ರ ಹೋಗ್ತದೆ, ಇವರು ಬಂದು ಡ್ಯಾನ್ಸ್ ಮಾಡಿ ಅವರ ಭಕ್ತಿಯನ್ನು ಕೆಡಿಸಬಹುದು. ಈ ರೀತಿ ಬೇರೆ ಬೇರೆ ರೀತಿಯಾದಂಥ ಅಪ್ರೋಚ್ ಮಹಿಳೆಯರ ಕಡೆಗೆ ಇದೆ. ಆದ್ರೆ ಕ್ರಿಶ್ಚಿಯಾನಿಟಿ ಇದೆಲ್ಲವನ್ನು ಮಹಿಳೆಯರ ಸೌಂದರ್ಯ ಅಟ್ರಾಕ್ಷನ್ ಯಾವುದನ್ನು ಗಮನಿಸ್ತೇನೆ ಅವರ ತಾಯಿತನದ ಕಡೆಗೆ ಅಪ್ರೋಚ್ ಮಾಡ್ತದೆ. ಆ ಕಾರಣದಿಂದಾಗಿ ಲಕ್ಷಾಂತರ ನನ್ನಗಳು ಇವತ್ತು ನಮ್ಮ ಭೂಮಿಯಲ್ಲಿ ಈ ಪ್ರಪಂಚದಲ್ಲಿ ಮನುಕುಲದ ಸೇವೆಗೋಸ್ಕರ ತಮ್ಮನ್ನು ತಾವು ಅಡಗಿಸಿಕೊಂಡಿದ್ದಾರೆ. ಯಾಕಂದ್ರೆ ಧರ್ಮದ ಪ್ರೊಟೆಕ್ಷನ್ ಅನ್ನುವಂಥದ್ದು ಬಹಳ ಬಹಳ ಮುಖ್ಯ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಮಂಗಳೂರಿನ ಅಧ್ಯಕ್ಷರಾದ ರಾಯ್ ಕ್ಯಾಸ್ಟೋಲಿನೋ ವಹಿಸಿದ್ರು. ದೀನರಲ್ಲಿ, ರೋಗಿಗಳಲ್ಲಿ, ಸಮಾಜದ ಕಟ್ಟ ಕಡೆಯ ಜನರಲ್ಲಿ ದೇವರನ್ನು ಕಂಡ ಮಹಾನ್ ಚೇತನ ಮದರ್ ತೆರೇಸಾ ಸ್ವರ್ಗಸ್ಥರಾಗಿ ಇಂದಿಗೆ 27 ವರ್ಷಗಳು ಸಂದವು. 20ನೇ ಶತಮಾನದ ಅತಿ ಶ್ರೇಷ್ಠ ಮಾನವತಾವಾದಿ ಸಂತ ಮದರ್ ತೆರೇಸಾ ಜಾತಿ, ಮತ, ಲಿಂಗ, ಭೇದ ಪರಿಗಣಿಸದೆ ರೋಗಿಗಳಿಗೆ, ನೊಂದವರಿಗೆ ಆರೈಕೆ ಮಾಡಿದರು. ಬೀದಿ ಬದಿಯಲ್ಲಿ ಯಾತನೆಯಿಂದ ಹಾಗೂ ಹಸುವೆಯಿಂದ ನರಳುತ್ತಿರುವ ಅನಾಥ ಮಕ್ಕಳನ್ನು ಅವರ ಕರುಣಾಲಯದಲ್ಲಿ ಆಶ್ರಯ ನೀಡಿ ಸಲುಹಿದರು. ಜೀವಪರ ಮೌಲ್ಯಗಳು ಹಾಗೂ ಮಾನವೀಯ ಬದುಕಿನ ಹಕ್ಕುಗಳ ರಕ್ಷಣೆಗಾಗಿ ವಿವಿಧ ಹಾದಿಗಳ ಮೂಲಕ ಮುನ್ನಡೆದ ಮದರ್ ತೆರೇಸಾ ಇಡೀ ವಿಶ್ವಕ್ಕೆ ಮಹಾನ್ ತಾಯಿಯಾದರು. ಅವರು ನಮ್ಮೆಲ್ಲರಿಗೂ ಪ್ರೇರಣೆಯಾದರು. ತೆರೇಸಾ ಅವರು ಹೇಳುವಂತೆ ಹೊಟ್ಟೆಗೆ ಬಟ್ಟೆಗೆ ಇಲ್ಲದವರು, ಸೂರಿಲ್ಲದವರು, ಅಂಗವಿಕಲರು, ಕುರುಡರು, ಕುಷ್ಠರೋಗಿಗಳು, ಸಮಾಜಕ್ಕೆ ಬೇಡದವರು, ಪ್ರೀತಿ ವಂಚಿತರು, ಜನತೆಯ ಅದರ ಪೋಷಣೆ ಇಲ್ಲದೆ ಸಮಾಜದಲ್ಲಿ ಉಪೇಕ್ಷೆಗೆ ಈಡಾದವರು, ಸಮಾಜಕ್ಕೆ ಹೊರೆ ಎನಿಸಿ ಎಲ್ಲರಿಂದ ಪರಿತ್ಯಕ್ತರಾದವರು, ಇವರೆಲ್ಲರ ಸೇವೆ ಮಾಡುವುದೇ
ನಮ್ಮ ಮೂಲ ಧ್ಯೇಯ ಎಂದವರು ಹೇಳಿದರು. ಅವರು ಹೇಳಿದರು, ಪ್ರಾರ್ಥನೆ ಮಾಡುವ ತುಟಿಗಳಿಂದ ಇತರರಿಗೆ ಸಹಾಯ ಮಾಡುವ ಕೈಗಳೇ ಲೇಸು ಎನ್ನುವ ಧೈರ್ಯ ತೋರಿದರು. ಕಾರ್ಯಕ್ರಮಕ್ಕೂ ಮೊದಲು ಕಾಲೇಜು ವಿದ್ಯಾರ್ಥಿಗಳಿಂದ ಪ್ರೀತಿಯ ಸಿಂಚನ ಸೌಹಾರ್ದ ಗಾಯನ ಸ್ಪರ್ಧೆ ನಡೆಯಿತು. ನಾದ ಮಣಿನಾಲ್ಕೂರು ಅವರಿಂದ ಅದ್ಭುತ ಗಾಯನ ಎಲ್ಲರ ಮನಸೂರೆಗೊಂಡಿತ್ತು. ದೇವರ ಸೇವೆ ಮಾಡಿದ ಕರಗಳು ಎಷ್ಟೋ ಧನ್ಯವು, ನೋವಿನ ಬದುಕನ್ನು ತಣಿಸಲು ಬಂದೇ ಎಷ್ಟೋ ಹರ್ಷವು. ದೇವರ ಸೇವೆ ಮಾಡಿದ ಕರಗಳು ಎಷ್ಟೋ ಧನ್ಯವು, ನೋವಿನ ಬದುಕನ್ನು ತಣಿಸಲು ಬಂದೇ ಎಷ್ಟೋ ಹರ್ಷವು. ಕ್ರಿಸ್ತ ಯೇಸುವಿನ ಉಸಿರಾಗಿಯ ಬಾಳ ಬೆಳಗಿಸುವ ಜ್ಯೋತಿಗಳು ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ನಾವು ಮುದ್ದು ಕಂದಗಳ ಮುಗುಳು ನಗೆಯನ್ನು ಮಾರುವುದಿಲ್ಲ. ನಾವು ಹೆತ್ತ ತಾಯಿಯರ ಎದೆಯ ಬಯಕೆಗಳ ಮೀರುವುದಿಲ್ಲ. ನಾವು ಹೆತ್ತ ತಾಯಿಯರ ಎದೆಯ ಬಯಕೆಗಳ ಮೀರುವುದಿಲ್ಲ. ಈ ಆಟಂಬಾಂ ಸಂಪತ್ತಿನ ಬಜಾರಿನಲ್ಲಿ. ಈ ಸಂದರ್ಭ ಸಾಮರಸ್ಯ ಮಂಗಳೂರಿನ ಅಧ್ಯಕ್ಷೆಯಾದ ಮಂಜುಳಾ ನಾಯಕ್, ಖಜಾಂಚಿ ಡೋಲ್ಫಿ ಡಿಸೋಸಾ, ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಕುಂಜತ್ಪೇಲ್ ಮತ್ತಿತರರು ಉಪಸ್ಥಿತರಿದ್ದರು. ಸುನಿಲ್ ಕುಮಾರ್ ಬಜಾಲ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಧನ್ರಾಜ್, ವಿ4 ನ್ಯೂಸ್, ಮಂಗಳೂರು.